ಬೆಳಗಾವಿ ಜಿಲ್ಲೆಯ ಉಗಾರ್ ಶುಗರ್ಸ್ ಕಾರ್ಖಾನೆಯ ಕರ್ಮಕಾಂಡವನ್ನ ಗ್ಯಾರಂಟಿ ನ್ಯೂಸ್ ಎಳೆಯಾಗಿ ರಾಜ್ಯದ ಜನತೆ ಮುಂದೆ ಬಿಚ್ಚಿಟ್ಟಿದೆ. ಯಾವುದೇ ಅನುಮತಿ ಇಲ್ಲದೆ ಜನರ ಜೀವಕ್ಕೆ ಕುತ್ತು ಬರುವಂತಹ ಶುಗರ್ಸ್ ಎಥನಾಲ್ ಘಟಕವನ್ನ ನಿರ್ಮಿಸಿ ಚೆಲ್ಲಾಟ ಆಡ್ತಿದೆ. ಈ ಕಾರ್ಖಾನೆ ಕರ್ಮಕಾಂಡದ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಕಾಗವಾಡ ಉಗಾರ್ ಶುಗರ್ಸ್ ಕರ್ಮಕಾಂಡ ಗ್ಯಾರಂಟಿ ನ್ಯೂಸ್ ತನಿಖಾ ವರದಿಯಲ್ಲಿ ಬಯಲಾಗಿತ್ತು. ಆದ್ರೆ ಬೆಳಗಾವಿ ಜಿಲ್ಲಾಡಳಿತ, ಚಿಕ್ಕೋಡಿ ವಿಭಾಗದ ಅಧಿಕಾರಿಗಳ ನಿರ್ಲಕ್ಷ್ಯವೋ ಅಥವಾ ಬೇಜವಾಬ್ದಾರಿತನವೋ ಇನ್ನೂ ಯಾವುದೇ ಕ್ರಮ ಜರುಗಿಸಿಲ್ಲ. ಇದರಿಂದ ಕಾಗವಾಡದ ಪ್ರತಿಷ್ಠಿತ ಉಗಾರ್ ಶುಗರ್ಸ್ ಕಾರ್ಖಾನೆ ದರ್ಬಾರ್ ನಡೆಸುತ್ತಿದೆ. ಉಗಾರ್ ಶುಗರ್ಸ್ ಎಥೆನಾಲ್ ಘಟಕವನ್ನ ಅಕ್ರಮವಾಗಿ ನಿರ್ಮಿಸಿಕೊಂಡು ಕಾಗವಾಡ ಪುರಸಭೆ ಮತ್ತು ಜಿಲ್ಲಾಡಳಿತಕ್ಕೆ ತೆರಿಗೆ ವಂಚನೆ ಮಾಡಿರೋದು ಒಂದು ಕಡೆ ಆದ್ರೆ, ಇದೀಗ ಈ ಘಟಕದಿಂದ ಉದಾರ್ಕುರ್ ಜನರ ಜೀವಕ್ಕೆ ಸಂಚಕಾರ ಬಂದೊದಗಿದೆ. ಉಗಾರ್ ಶುಗರ್ಸ್ನ ಎಥೆನಾಲ್ ಘಟಕದಿಂದಾಗಿ ಬಡವರ ಬದುಕು ಮತ್ತು ಜೀವ ಅಯೋಮಯವಾಗಿದೆ. ಘಟಕದ ಸುತ್ತಮುತ್ತ ಎಲ್ಲೂ ನೋಡಿದ್ರು ಬೂದಿ ಬೂದಿ ಬೂದಿ. ಜನರು ಉಸಿರಾಡೋಕ್ಕೂ ಆಗದ ಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಉಗಾರ್ ಕಾರ್ಖಾನೆಯಿಂದ ಘನತ್ಯಾಜ್ಯ, ರಾಸಾಯನಿಕ ನೀರು ಹೊರಕ್ಕೆ ಬಿಡುತ್ತಿರುವುದರಿಂದ ಸ್ಥಳೀಯ ಜನರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಿದೆ. ಈ ಬಗ್ಗೆ ಪುರಸಭೆ, ತಾಲೂಕು ಕಚೇರಿ, ಜಿಲ್ಲಾಡಳಿತಕ್ಕೆ ದೂರು ನೀಡಿದ್ರೂ ಪ್ರಯೋಜನ ಇಲ್ಲದಂತಾಗಿದೆ. 24 ಗಂಟೆವರೆಗೆ ಸತತವಾಗಿ ವಾಯು ಮಾಲಿನ್ಯ ಆಗ್ತಾ ಇದೆ. ಹಾಗೂ ನಮ್ಮ ವೈದ್ಯವರು ಈಗಾಗಲೇ ಆರೋಗ್ಯವನ್ನ ಕೆಡ್ತಾ ಇದೆ. ಇವರಿಗೆ ಸರಿಯಾಗಿ ನಿದ್ದೆ ಹತ್ತಂಗಿಲ್ಲ. ಆಮೇಲೆ ತುಂಬಾ ದುರ್ವಾಸನೆ ಬರ್ತದೆ. ಆಮೇಲೆ ಸತತವಾಗಿ 24 ಗಂಟೆವರೆಗೆ ಇದು ಶಬ್ದ ಮಾಲಿನ್ಯ ಆಗೋದ್ರಿಂದ ನಿದ್ದೆ ಸಹಿತ ಬರ್ತಾ ಇಲ್ಲ ಸರ್. ನಾನು ಹೇಳೋದಿಗೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಸರ್, ತಮಗೆ ನಾನು ಇದು ಗ್ಯಾರಂಟಿ ನ್ಯೂಸ್ ಅನ್ನೋಕ್ಕಿಂತ ಗ್ಯಾರಂಟಿ ದೇವ್ರು ಅಂತ ಹೇಳ್ತೀನಿ. ಇಲ್ಲಿವರೆಗೆ ಬಂದು ನೀವು ನಮ್ಮ ಆಲಿಕೆಯನ್ನು ನೀವು ಕೇಳ್ತಾ ಇದ್ದೀರಿ. ಇನ್ನು ಗ್ಯಾರಂಟಿ ನ್ಯೂಸ್ ರಿಯಾಲಿಟಿ ಚೆಕ್ ಮಾಡಿದಾಗ ಉಗಾರ್ ಶುಗರ್ಸ್ ಎಥೆನಾಲ್ ಘಟಕದಿಂದ ಏನೆಲ್ಲ ಸಮಸ್ಯೆ ಆಗ್ತಿದೆ ಎಂದು ತಿಳಿದು ಬಂತು. ಉಗಾರ್ ಖುರ್ದ್ ಪಟ್ಟಣದ ಜನರು ಬದುಕುವುದೇ ಕಷ್ಟಕರವಾಗಿದೆ. ಎಥೆನಾಲ್ ಘಟಕದ ಧೂಳಿನಿಂದ ಶುದ್ಧ ಗಾಳಿಯೇ ಇಲ್ಲದೆ ಕೆಮ್ಮು, ಕಫದಿಂದ ಜನರ ಆರೋಗ್ಯವೇ ಹಾಳಾಗಿದೆ. ಬೈಕ್ ಓಡಿಸೋಕು ಜನ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಈ ಉಗಾರ್ ಶುಗರ್ದಿಂದ್ರಿ ಬೂದಿ, ಎಥೆನಾಲ್ ವಾಸ ಮತ್ತ ಅದರಿಂದ ಶ್ವಾಸೋಚ್ಛ್ವಾಸ ಪ್ರಾಬ್ಲಮ್ ಆಗ್ತಾವು. ಹಿಡ್ದನ ಬೂದಿ ಪ್ರಾಬ್ಲಮ್ ಐತಾರೆ. ಈಗ ಅದ ಮಷಿನ್ ಕುಣಿಸಿದಾರ ಬೂದಿ ತೆಗಿದ ಇದ್ ಮಾಡ್ಬೇಕಂತ ಅಲ್ಲೇ ಕರೆಸ್ಬೇಕು. ಅದು ಚಾಲೂನೇ ಇರೋದಿಲ್ಲ. ಎಥೆನಾಲ್ ಘಟಕದಿಂದ ಈ ಬೂದಿದಿಂದ ಬಹಳ ಪ್ರಾಬ್ಲಮ್ ಆಗ್ತೈತ್ರಿ. ಊರಾಗ ಬಹಳ ದೊಡ್ಡ ಪ್ರಾಬ್ಲಮ್. ವಾಸ ಇದರಿಂದ ಇದು ಮೆಕ್ಕೆ ವಾಸ ಬಹಳ ಇರ್ತೈತಿ. ತ್ರಾಸ ಬಹಳ ಆಗ್ತೈತ್ರಿ ಅದು. ಒಟ್ಟಾರೆ ಈ ಕಾರ್ಖಾನೆ ಬಡ ಜನರ ಜೀವಕ್ಕೆ ಸಂಚಕಾರ ಎಂದು ಗೊತ್ತಿದ್ದರೂ ಯಾವುದೇ ಅಧಿಕಾರಿಗಳು ಇನ್ನೂ ಕ್ರಮ ವಹಿಸದೇ ಇರೋದು ನಿಜಕ್ಕೂ ದುರಂತ. ಸ್ಥಳೀಯ ಆಡಳಿತ ವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಎಂಬುದಕ್ಕೆ ಇದು ಜ್ವಲಂತ ಸಾಕ್ಷಿಯಾಗಿದೆ. ಬೆಳಗಾವಿ ಜಿಲ್ಲಾಧಿಕಾರಿಗಳೇ, ಇನ್ನಾದರೂ ಜನರ ಗೋಳು ಕೇಳಿ ನಿಮ್ಮ ಸ್ಥಾನವನ್ನ ಉಳಿಸಿಕೊಳ್ಳಿ. ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.